ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಇನ್ನು ಎದ್ದಿದ್ದೀರಾ ಇಲ್ಲವೋ? ನಿದ್ದೆಯಲ್ಲಿದ್ದೀರೋ? ಎಚ್ಚರಗೊಂಡಿದ್ದೀರಾ? ಯೇಸುವಿನ ಮಾತುಗಳನ್ನು ಕೇಳಲು ಸಿದ್ಧರಾಗಿದ್ದೀರಾ? ಪ್ರಾರ್ಥನೆ ಕುರಿತು ಈ ದಿನ ಕೊನೆ ಅಂಶ ಕೇಳಲಿಕ್ಕಿದ್ದೇವೆ. ಇನ್ನೇನು ತಿಂಗಳು ಮುಗಿಯುತ್ತೆ. ಈ ಪ್ರಾರ್ಥನೆ ಅಂಶ ಇಲ್ಲಿಗೆ ನಾವು ಮುಗಿಸುತ್ತಿದ್ದೇವೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನೇಕ ವಿಧವಾದ ಪ್ರಾರ್ಥನೆಗಳು, ಪ್ರತಿ ವಿಧವಾದ ಪ್ರಾರ್ಥನೆಗಳ ಕುರಿತು ಕಲಿಯುತ್ತಿದ್ದೇವೆ. ಪ್ರತಿ ಸಮಯದಲ್ಲಿ ಪ್ರಾರ್ಥಿಸಬೇಕೆಂದು, ಎಡಬಿಡದೆ ಪ್ರಾರ್ಥಿಸಬೇಕೆಂದು, ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆಂದು, ಗೋಳಾಡಿ ಪ್ರಾರ್ಥಿಸಬೇಕೆಂದು, ಹೋರಾಡಿ ಪ್ರಾರ್ಥಿಸಬೇಕೆಂದು, ಕೈಗಳೆತ್ತಿ ಪ್ರಾರ್ಥಿಸಬೇಕೆಂದು, ಮೊಳಕಾಲೂರಿ ಪ್ರಾರ್ಥಿಸಬೇಕೆಂದು, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕೆಂದು, ಹೀಗೆ ಎಷ್ಟೋ ವಿಷಯಗಳನ್ನು ನಾವು ಕಲ್ತಿದ್ದೇವೆ ದೇವರೇ. ಈ ಪ್ರಾರ್ಥನೆ ಅಂಶಗಳು ನಮ್ಮ ಪ್ರಾರ್ಥನೆ ಪರಿಪೂರ್ಣವಾಗಿರುವ ಹಾಗೆ ಹಾಗೂ ನಿಮಗೆ ಅಂಗೀಕಾರವಾಗಿರುವ ಹಾಗೆ ಇದು ನಿಮ್ಮ ಸನ್ನಿಧಿಯಿಂದ ಬಲವನ್ನು, ಶಕ್ತಿಯನ್ನು, ಬಲ ಅನುಗ್ರಹಿಸಲ್ಪಟ್ಟು ನಮ್ಮ ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ದಿನ ಬೇಡಿಕೊಳ್ಳುವ ಪ್ರಾರ್ಥನೆ ಬಗ್ಗೆ ನೋಡೋಣ. ಮನುಷ್ಯರಿಗೆ ಬಹಳಷ್ಟು ಸಾರಿ ಬೇಡಿಕೊಳ್ತೇವಲ್ಲವೇ? ಪ್ಲೀಸ್ 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 ಪ್ಲೀಸ್, ದಯವಿಟ್ಟು 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 ಎಂದು. ಹೀಗೆ ಎಷ್ಟೋ ವಿಷಯಗಳಲ್ಲಿ ನಾವು ಬೇಡಿಕೊಳ್ತೇವೆ, ಹೌದಲ್ಲವೇ? ಎಷ್ಟೋ ವಿಷಯಗಳಲ್ಲಿ ನಮ್ಮ ಮಕ್ಕಳು ನಮಗೆ ಬೇಡಿಕೊಳ್ತಾ ಇರ್ತಾರೆ. ಅದೇ ರೀತಿ ನಾವು ಕೂಡ ಯಜಮಾನರಿಗೆ ಬೇಡಿಕೊಳ್ತಿರ್ತೇವೆ, ಅಧಿಕಾರಿಗಳಿಗೆ ಬೇಡಿಕೊಳ್ತಿರ್ತೇವೆ, ಸರ್ಕಾರಕ್ಕೆ ಬೇಡಿಕೊಳ್ತೇವೆ, ಪೊಲೀಸ್ ವ್ಯಕ್ತಿಗಳಿಗೆ ಬೇಡಿಕೊಳ್ತೇವೆ. ಅವ್ರು ಹಿಡ್ಕೊಂಡ್ರೆ ಸಾರ್ 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 ಬಿಡಿ ಸಾರ್, ಸಾರ್ 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 ಪ್ಲೀಸ್ ಸಾರ್, ಕ್ಷಮಿಸಿ ಸಾರ್ ಎಂದು ಬೇಡಿಕೊಳ್ತೇವೆ. ಹೀಗೆ ಎಷ್ಟೋ ಮನುಷ್ಯರಿಗೆ ಬೇಡಿಕೊಳ್ತೇವೆ. ಆ ಬೇಡಿಕೊಳ್ಳೋದೇನಿದೆಯೋ ದೇವರ ಬಳಿಗೆ ಬಂದು ಯಾಕೆ ಬೇಡಿಕೊಳ್ಳಬಾರದು? ದೇವರ ಬಳಿಗೆ ಬಂದು ಬೇಡಿಕೊಳ್ಳುವಾಗ ಯಾವುದೇ ತಗ್ಗಿಸಿಕೊಳ್ಳುವಿಕೆ ಇರೋದಿಲ್ಲ, ಆ ಒಂದು ಸ್ಥಿರಚಿತ್ತ ಇರಲ್ಲ. ಅಬ್ರಹಾಮನು ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ತಾನೆ ನೋಡಿ ಪ್ರಿಯರೇ. ಅಬ್ರಹಾಮನ ಪ್ರಾರ್ಥನೆ ಹೇಗಿದೆ ನೋಡಿ. ಆದಿಕಾಂಡ 18ನೇ ಅಧ್ಯಾಯದಲ್ಲಿ ಅಬ್ರಹಾಮನು ದೇವರಿಗೆ ಬೇಡಿಕೊಂಡ ಪ್ರಾರ್ಥನೆ ಮಾಡಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಅಬ್ರಹಾಮನು ದಿನತುಂಬಿದ ವೃದ್ಧಾಪ್ಯದಲ್ಲಿದ್ದಾಗ ದೇವರು ಅವನಿಗೆ ದರ್ಶನ ಕೊಟ್ಟು, ಬರುವ ವರ್ಷಾನಷ್ಟೊತ್ತಿಗೆ ಸಾರಳ ಮಡಿಲಲ್ಲಿ ಒಂದು ಮಗು ಇರುತ್ತೆ ಎಂದು ವಾಗ್ದಾನ ಮಾಡಿ ಹೊರಟು ಹೋಗುತ್ತಿರುವಾಗ ಸ್ವಲ್ಪ ಮುಂದೆ ಹೋದ ದೇವರು ಮತ್ತೆ ಆಲೋಚಿಸಿ, ನಾನು ಈ ವಿಷಯ ಅಬ್ರಹಾಮನಿಂದ ಯಾಕೆ ಮುಚ್ಚಿಡಲಿ? ಇವನು ನನಗೆ ಪ್ರಿಯನಲ್ಲವೋ, ನನ್ನೊಂದಿಗೆ ಸಂಭಾಷಿಸಿಕೊಳ್ಳುವವನಲ್ಲವೋ ಎಂದು ಯೋಚಿಸ್ತಾರೆ. ಕೇಳಿ ಪ್ರಿಯರೇ, ಅಬ್ರಹಾಮನು ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟ. ದೇವರಿಗೆ ಮೇಲಿಂದ ಮೇಲೆ ಯಜ್ಞವೇದಿ ಕಟ್ಟುತ್ತಾನೆ. ಯಜ್ಞವೇದಿ ಕಟ್ಟೋದಂದ್ರೆ ಪ್ರಾರ್ಥನೆ, ಪ್ರಾರ್ಥನೆ ಅಂದರೆ ಯಜ್ಞವೇದಿಯಾಗಿದೆ. ಮೇಲಿಂದ ಮೇಲೆ ದೇವರೊಂದಿಗೆ ಅಪ್ಡೇಟ್ನಲ್ಲಿ, ಟಚ್ನಲ್ಲಿ ಇರ್ತಾ ಇದೆ. ಹೇಳಬೇಕಾದ್ರೆ ಮೇಲಿಂದ ಮೇಲೆ ಅಪ್ಡೇಟ್ ಕಳಿಸ್ತಾ ಇದ್ದ. ಈಗಿನ ಕಾಲದ ಪ್ರಕಾರ ಹೇಳೋದಾದ್ರೆ, ಕರ್ತನೇ ಈಗೋ ನಾನಿಲ್ಲಿದ್ದೇನೆ, ಇಲ್ಲಿಗೆ ಬಂದು ತಲುಪಿದ್ದೇನೆ, ಈ ಗಮ್ಯಕ್ಕೆ ಇಲ್ಲಿಗೆ ಬಂದಿದ್ದೇನೆ ದೇವರೇ ಎಂಬ ಅಪ್ಡೇಟ್ ಕೊಡ್ತಿದ್ದ. ಈ ದಿನ ನನಗೆ ಸ್ವಲ್ಪ ಬಾಧೆ ಅನ್ನಿಸ್ತಾ ಇದೆ, ಇಲ್ಲವೇ ಸ್ವಲ್ಪ ಬೇಸರಗೊಂಡಿದ್ದೇನೆ, ಸ್ವಲ್ಪ ಶೆಕೆ ಇದೆ, ಸ್ವಲ್ಪ ಬಿಸಿಲಿದೆ, ಇಲ್ಲವೇ ಸ್ವಲ್ಪ ಅವಶ್ಯಕತೆ ಇದೆ, ಸ್ವಲ್ಪ ಭಯ ಅನ್ನಿಸ್ತಾ ಇದೆ ಎಂದು ಹೀಗೆ ಹೇಳ್ಕೊಳ್ತಿದ್ದ. ನೀವು ಹೇಳ್ಕೊಳ್ಬೋದು ಯಾವಾಗಲೂ. ಮೇಲಿಂದ ಮೇಲೆ ನಿಮ್ಮ ಅಪ್ಡೇಟ್ಸ್ ಕೂಡ ದೇವ್ರಿಗೆ ಕೊಡಿ. ನಮ್ಮ ವಾಟ್ಸಪ್ ಮೆಸೇಜ್ನಲ್ಲಿ ನೋಡುವುದಾದರೆ 1 ಇಯರ್ ನಂತರ ಮತ್ತೇನಾದರೂ ಬಂದ ಹೊರತು ಅಲ್ಲಿಯವರೆಗೂ ಯಾವ ಟಚ್ನಲ್ಲೇ ಇರೋದಿಲ್ಲ. ನನ್ನ ಜೊತೆ ಇರುವ ಸಹೋದರರಿಗೆ ಹೇಳ್ತಿರ್ತೇನೆ, ಮೇಲಿಂದ ಮೇಲೆ ಅಪ್ಡೇಟ್ಸ್ ಕಳಿಸ್ತಾ ಇರಿ ಎಂದು. ನೀವು ಇಲ್ಲಿಂದ ಹೊರಡುವಾಗ, ಮನೆಗೆ ರೀಚ್ ಆದ ನಂತರ, ಇಲ್ಲವೇ ಆ ಒಂದು ವರ್ಕ್ ಮುಗಿಸಿದಾಗ ನಿಮ್ಮ ಯೋಗಕ್ಷೇಮ ಮೇಲಿಂದ ಮೇಲೆ ತಿಳಿಯಪಡಿಸಿರಿ ಅನ್ನುತ್ತೇನೆ. ಯಾಕೆಂದರೆ ಮೇಲಿಂದ ಮೇಲೆ ನಿಮಗೋಸ್ಕರ ಪ್ರಾರ್ಥಿಸ್ತಾ ನಿಮಗಾಗಿ ಜವಾಬ್ದಾರರಾಗಿರ್ತಿದ್ದೇವೆ. ನೀವು ಕೂಡ ದೇವರಿಗೆ ಮೇಲಿಂದ ಮೇಲೆ ತಿಳಿಯಪಡಿಸಿ, ದೇವರ ಕ್ಷೇಮವಾಗಿ ರೀಚ್ ಆದೆ, ನಿಮಗೆ ವಂದನೆಗಳು ದೇವರೇ, ಈಗ ಹೊರಡ್ತಿದ್ದೇನೆ, ನನ್ನ ಸಂಗಡ ಬನ್ನಿರಿ, ದೇವರೇ ಕೆಲಸ ಪ್ರಾರಂಭಿಸ್ತಿದ್ದೇನೆ, ನಿಮ್ಮ ಸಹಾಯ ದಯಪಾಲಿಸಿರಿ ಎಂದು ಹೇಳ್ರಿ. ಅಬ್ರಹಾಮನು ಮೇಲಿಂದ ಮೇಲೆ ದೇವರೊಂದಿಗೆ ಮಾತಾಡಿಕೊಳ್ತಿರೋದ್ರಿಂದ ದೇವರು ಕೂಡ ಆತನಿಗೆ ನಮ್ಮ ಅಪ್ಡೇಟ್ಸ್ ಕೊಡುವಾಗ ಆತನು ತನ್ನ ವಿಷಯಗಳನ್ನು ನಮಗೆ ತಿಳಿಸ್ತಾರಂತೆ. ನೀವು ದೇವರಿಗೆ ಎಷ್ಟು ಸಮೀಪವಾಗಿರುತ್ತೀರೋ ನಿಮಗೆ ಆತನು ಕೂಡ ಸಮೀಪದಲ್ಲಿಯೇ ಇರ್ತಾನಲ್ಲವೇ? ನೀವು ನಿಮ್ಮ ಮನಸ್ಸನ್ನು ಆತನ ಮುಂದೆ ಬಿಚ್ಚುವಾಗ ಆತನು ತನ್ನ ಮನಸ್ಸಲ್ಲಿರುವ ಮಾತು ನಿಮಗೂ ಹೇಳ್ತಾರೆ. ಆತನ ಮರ್ಮಗಳು ಆತನ ಭಕ್ತರ ಬಳಿಯಲ್ಲಿವೆ ಎಂದು ದೇವರು ಹೇಳಿದ್ದಾರೆ. ಆತನ ಮರ್ಮ ಅಂದ್ರೆ ರಹಸ್ಯಗಳು. ನನಗೆ ಮೊರೆಯಿಡಿರಿ, ನಿಮಗೆ ಅಗೋಚರವಾಗಿರುವ ಗೂಢಾರ್ಥಗಳನ್ನು ನಿಮಗೆ ತಿಳಿಯಪಡಿಸುತ್ತೇನೆಂದಿದ್ದಾರೆ ದೇವರು. ಖಚಿತವಾಗಿಯೂ ದೇವರೊಂದಿಗೆ ಸಹವಾಸ ಮಾಡುವಂಥವರು ದೇವರ ಮನಸ್ಸೇನೆಂದು ಅರಿತುಕೊಳ್ತಾರೆ. ಇಲ್ಲಿ ದೇವರೇ ಹೇಳ್ತಿದ್ದಾರೆ, ನಾನು ಅಬ್ರಹಾಮನಿಂದ ಮುಚ್ಚಿಡೋದಿಲ್ಲವೆಂದು. ಏನದು? ನಾನು ಸದೋಮ ಗೋಮರ ಪಟ್ಟಣವನ್ನು ನಾಶನ ಮಾಡಲು ಹೋಗ್ತಿದ್ದೇನೆ ಎಂಬ ವಿಷಯ ಅಬ್ರಹಾಮನಿಗೆ ದೇವರು ಹೇಳ್ತಾರೆ.
ಅಬ್ರಹಾಮನು ಅದನ್ನು ಕೇಳಿ ಹಲ್ಲೆಲೂಯಾ ಅನ್ನಲಿಲ್ಲ. ಯಾಕೆಂದರೆ ಅವನ ಬಳಿಯಲ್ಲಿರುವ ಲೋಟನು ಅವನನ್ನು ಬಿಟ್ಟು ಆ ಸೊದೋಮ ಗೋಮರ ಆರಿಸಿಕೊಂಡು ಅಲ್ಲಿಗೆ ಹೋಗಿದ್ದ. ಅಲ್ಲಿಗೆ ಹೋದ ನಂತರ ಆ ಲೋಟನ ಭಕ್ತಿಯೆಲ್ಲ ಹಾಳಾಗಿ ಹೋಯಿತು. ನೀತಿವಂತನಾಗಿರುವ ಲೋಟನು ದಿನಾಲು ತನ್ನ ಹೃದಯದಲ್ಲಿ ನೊಂದುಕೊಳ್ತಾ ಇದ್ದ. ಅಲ್ಲಿರುವ ಸಂಘಟನೆಗಳನ್ನೆಲ್ಲ ನೋಡಿ ಅಲ್ಲಿಂದ ಬಿಟ್ಟು ಬರಲಿಕ್ಕಾಗ್ಲಿಲ್ಲ. ಸರಿ, ದೇವರಿಗೆ ತಿರುಗಿ ಬಿದ್ದ ದೇವರನ್ನು ಮರೆತು ಹೋಗಿದ್ದ. ಈಗ ದೇವ್ರು ಕೋಪಗೊಂಡಿದ್ದು ಒಳ್ಳೇದಾಯ್ತು ಅನ್ನಲಿಲ್ಲ ಅಬ್ರಹಾಮನು. ಅಯ್ಯಯ್ಯೋ ಅಯ್ಯಯ್ಯೋ, ಒಂದು ಕಾಲದಲ್ಲಿ ಲೋಟ ನನ್ನೊಂದಿಗೆ ಇದ್ದನಲ್ಲವೇ, ನನ್ನೊಂದಿಗೆ ಹಿಂಬಾಲಿಸಿದನಲ್ಲವೇ, ದೇವರೇ ನಾನು ಪ್ರೀತಿಸಿದ ಹಾಗೆ ನಿಮ್ಮನ್ನು ಕೂಡ ಅವನು ಪ್ರೀತಿಸಿದನಲ್ಲವೇ, ನನ್ನಂತೆ ಅವನನ್ನು ನೀವು ಆಶೀರ್ವದಿಸಿದ್ರಲ್ಲವೇ, ದೇವರೇ ಅವನು ಸದೋಮಿನಲ್ಲಿದ್ದಾನಲ್ಲವೋ, ಅವನ ಕುಟುಂಬ ಸದೋಮಿನಲ್ಲಿದೆ ಎಂದು ಜ್ಞಾಪಕಗೊಳಿಸಿ, ದೇವರೇ ಅಲ್ಲಿ ನೀತಿವಂತರಿದ್ದಾರಲ್ಲವೇ, ದುಷ್ಟರ ಸಂಗಡ ಆ ನೀತಿವಂತರನ್ನು ಕೂಡ ನೀನು ನಾಶ ಮಾಡುವಿಯಾ ಎಂದು ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆರಂಭಿಸಿದನಂತೆ. 23ನೇ ವಚನ ಹೀಗೆ ಹೇಳುತ್ತೆ, ದೇವರ ಸನ್ನಿಧಿಯಲ್ಲಿ ಇನ್ನೂ ನಿಂತುಕೊಂಡು, ನೀತಿವಂತರು ಒಂದು ವೇಳೆ ಆ ಪಟ್ಟಣದಲ್ಲಿರೋದಾದ್ರೆ ದುಷ್ಟರ ಸಂಗಡ ನೀತಿವಂತರನ್ನು ಕೂಡ ನೀನು ನಾಶನ ಮಾಡುವಿಯಾ? ಆ ಪಟ್ಟಣದ ಬಗ್ಗೆ ಉಲ್ಲೇಖಿಸುತ್ತಾ, ಒಂದು ವೇಳೆ ಆ ಪಟ್ಟಣದಲ್ಲಿ 50 ಮಂದಿ ನೀತಿವಂತರಿರುವುದಾದರೆ ಅದರಲ್ಲಿರುವಂತಹ ಆ 50 ಮಂದಿ ನೀತಿವಂತರ ನಿಮಿತ್ತ ಆ ಸ್ಥಳವನ್ನು ನಾಶನ ಮಾಡದಂತೆ ಕಾಪಾಡುವಿಯಾ? ಪ್ರಾರ್ಥನೆ ಅಂದ್ರೆ ನಾಶನ ಮಾಡು ಎಂದು ಬೇಡಿಕೊಳ್ಳುವಂಥದ್ದಲ್ಲ. ನಾಶನದ ಕರ್ತನಲ್ಲ ನಮ್ಮ ಕರ್ತನು. ದುಷ್ಟರ ಮರಣದಲ್ಲಿ ನನಗೆ ಶೇಷವಾದರೂ ಸಂತೋಷವುಂಟೋ ಅಂದಿದ್ದಾರೆ. ನಿಮ್ಮ ಶತ್ರುಗಳಿಗೋಸ್ಕರ ನೀವು ಪ್ರಾರ್ಥಿಸಿರಿ ಅಂದ್ರೆ ಅವರು ನಾಶವಾಗುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಡಿ. ಅವರಿಗೆ ಕೇಡುಂಟಾಗುವಂತೆ ಪ್ರಾರ್ಥನೆ ಮಾಡಬೇಡಿ. ಅದು ದೈವ ಚಿತ್ತಾನುಸಾರವಾದ ಪ್ರಾರ್ಥನೆ ಅಲ್ಲ. ಅವನು ದುಷ್ಟನಾಗಿದ್ರೂ ಅವನನ್ನು ಕಾಪಾಡು ದೇವರೇ ಎಂದು ಮಾಡುವಂಥದ್ದೇ ಒಬ್ಬ ನಿಜವಾದ ಕ್ರೈಸ್ತನ ಪ್ರಾರ್ಥನೆಯಾಗಿರುತ್ತೆ. ಹಾಗೆ ಪ್ರಾರ್ಥಿಸಿರಿ ನಂಬಿಕೆಯೊಂದಿಗೆ. ಒಂದು ವೇಳೆ ದೇವರೇ ಅಲ್ಲಿ 50 ಮಂದಿ ನೀತಿವಂತರಿರೋದಾದ್ರೆ ಆ 50 ಮಂದಿಯ ನಿಮಿತ್ತ ಪಟ್ಟಣವನ್ನು ನಾಶ ಮಾಡದಂತೆ ಇರುವಿಯಾ ಅಂದಾಗ ದೇವರು ಹೇಳ್ತಾರೆ, 26ನೇ ವಚನ, 50 ಮಂದಿ ನೀತಿವಂತರು ನನಗೆ ಕಾಣಿಸುವುದಾದರೆ ಅವರ ನಿಮಿತ್ತ ಆ ಪಟ್ಟಣವನ್ನೆಲ್ಲ ನಾನು ಉಳಿಸುತ್ತೇನೆ, ಕಾಪಾಡುತ್ತೇನೆ ಅನ್ನುತ್ತಾರೆ. ಅಷ್ಟಕ್ಕೆ ಅಬ್ರಹಾಮನು ಸುಮ್ಮನೆ ಇರಲಿಲ್ಲ. ಅದಕ್ಕೆ ಅಬ್ರಹಾಮನು, ಈಗೋ ಧೂಳಿಯೂ ಬೂದಿಯೂ ಆಗಿರುವ ನಾನು ಕರ್ತನ ಸಂಗಡ ಮಾತಾಡಲು ಧೈರ್ಯಗೊಂಡೆನು. ಹೇಗೆ ತಗ್ಗಿಸಿಕೊಂಡು ಪ್ರಾರ್ಥಿಸ್ತಿದ್ದಾನೆ ನೋಡಿ. ಹಿ ಈಸ್ ನಾಟ್ ಡಿಮಾಂಡಿಂಗ್. ಅನೇಕರು ದೇವರ ಬಳಿಗೆ ಹೋಗಿ ಡಿಮಾಂಡ್ ಮಾಡ್ತಾ ಬೇಡಿಕೊಳ್ತಾರೆ. ಆದರೆ ನಮಗೆ ಯಾವ ಹಕ್ಕಿದೆ ಪ್ರಿಯರೇ ದೇವರಿಗೆ ಆ ರೀತಿ ಬೇಡಿಕೊಳ್ಳಲು ಅಥವಾ ಪರಮಾಧಿಕಾರ ಚಲಾಯಿಸಲು? ಅಯ್ಯೋ, ಆತನು ಮಗನಾಗುವ ಅಧಿಕಾರ ಕೊಟ್ಟನಲ್ಲವೋ? ಹೌದು, ಮಗನಾಗುವ ಅಧಿಕಾರ ಕೊಟ್ಟಿದ್ದಾನೆ. ಮಗನು ತಂದೆಯ ಬಳಿಗೆ ಹೋಗಿ ಅಧಿಕಾರ ಬೇಡಬೇಕೋ? ತಂದೆಯ ಪ್ರೀತಿಗೆ ಮಗನು ಪಾತ್ರನಲ್ಲವೋ? ತಂದೆಯನ್ನು ಗೌರವಿಸಬೇಕೆಂದು, ತಂದೆಗೆ ಬೇಡಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತದಲ್ಲವೇ? ಇಲ್ಲಿ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡ್ತಿದ್ದಾನೆ ಅಬ್ರಹಾಮನು. ಈಗೋ ಧೂಳಿಯೂ ಬೂದಿಯೂ ಆಗಿರುವಂತಹ ನಾನು ಕರ್ತನೊಂದಿಗೆ ಮಾತಾಡಲು ಧೈರ್ಯಗೊಂಡೆನು. ಒಂದು ವೇಳೆ 50 ಮಂದಿ ನೀತಿವಂತರಲ್ಲಿ ಏನಂತೆ, ಒಂದು ವೇಳೆ 5 ಮಂದಿ ಕಡಿಮೆ ಆಗೋದಾದರೆ, ಒಂದು ವೇಳೆ ಅಲ್ಲಿ 45 ಮಂದಿ ಇರೋದಾದರೆ ಉಳಿಸುವಿಯಾ ಅನ್ನುತ್ತಾನೆ. ಅದಕ್ಕೆ ದೇವರು ಹೇಳ್ತಾರೆ, ಅಲ್ಲಿ 45 ಮಂದಿ ನೀತಿವಂತರು ನನಗೆ ಕಾಣಿಸುವುದಾದರೆ ಆ ಪಟ್ಟಣ ನಾಶ ಮಾಡದೆ ಉಳಿಸುವೆನು ಅಂದಾಗ ಅವನು ಇನ್ನೂ ಆತನ ಸಂಗಡ ಮಾತಾಡುತ್ತಾ ನೋಡಿ ಹೇಗೆ ಬೇಡಿಕೊಳ್ತಿದ್ದಾನೆ. ಕೇಳಿ ಪ್ರಿಯರೇ, ನಮಗೇನಾದರೂ ದುಡ್ಡು ಬೇಕಾದಾಗ 1,000 ರೂಪಾಯಿ ಕೊಡುವೀರಾ ಎಂದು ಕೇಳ್ತೇವೆ. ಅಂದಾಗ ಹೋಗ್ಲಿ 700 ಆದರೂ ಕೊಡ್ರಿ ಎಂದು ಕೇಳ್ತೇವೆ. ಇಲ್ಲ ಹೋಗು ಅಂದ್ರೆ ಅಣ್ಣ 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 ಕನಿಷ್ಠ 500 ಆದರೂ ಕೊಡ್ರಣ, ಹೋಗ್ಲಿ 200 ಆದರೂ ಕೊಡ್ರಣ ಎಂದು ಕೊನೆಗೆ ಕನಿಷ್ಠ 100 ರೂಪಾಯಿ ಕೊಟ್ಟರು ಕೂಡ ತಕೊಂಡು ಹೋಗ್ತೇವಲ್ಲವೇ? ಹಾಗೆ ಬೇಡಿಕೊಳ್ತಿದ್ದಾನೆ ಅಬ್ರಹಾಮನು. ದುಡ್ಡಿಗೋಸ್ಕರವಲ್ಲ, ಆತ್ಮಗಳಿಗೋಸ್ಕರ, ದೇವರ ಪ್ರೀತಿಗೋಸ್ಕರ, ದೇವರ ದಯೆಗೋಸ್ಕರ ಬೇಡಿಕೊಳ್ತಿದ್ದಾನೆ. ಆಯ್ತು, ಸರಿ ಸರಿ ಸರಿ, 45 ಮಂದಿ ನೀತಿವಂತರಿದ್ರೂ ಸಹ ಆ ಪಟ್ಟಣವನ್ನು ನಾಶನ ಮಾಡುವುದಿಲ್ಲ ಅನ್ನುತ್ತಾರೆ. 29ನೇ ವಚನ, ಅವನು ಇನ್ನೂ ದೇವರ ಸಂಗಡ ಮಾತಾಡುತ್ತಾ, ಒಂದು ವೇಳೆ 40 ಮಂದಿ ನೀತಿವಂತರೇನಾದರೂ ಸಿಗುವುದಾದರೆ ಅಂದಾಗ ಆತನು 40 ಮಂದಿ ಇದ್ರೂ ಕೂಡ ನಾನು ಆ ಪಟ್ಟಣ ಕಾಪಾಡ್ತೇನೆ ಅನ್ನುತ್ತಾರೆ. 30ನೇ ವಚನ ಹೇಳುತ್ತೆ, ಅದಕ್ಕೆ ಅವನು ಕರ್ತನು ಕೋಪಗೊಳ್ಳದೇ ಇರೋದಾದ್ರೆ ನಾನು ಇನ್ನೊಂದು ಸಾರಿ ಬೇಡಿಕೊಳ್ಳುವೆನು. ಒಂದು ವೇಳೆ ಅಲ್ಲಿ 30 ಮಂದಿಯೇ
ನೀತಿವಂತರಿರೋದಾದ್ರೆ 30 ಮಂದಿ ನೀತಿವಂತರಿದ್ರೂ ಕೂಡ ಆ ಪಟ್ಟಣವನ್ನು ನಾನು ಕಾಪಾಡ್ತೇನೆಂದು ದೇವರು ಹೇಳ್ತಾರೆ. 50ರಿಂದ 45ಕ್ಕೆ ಬರ್ತಾನೆ, 45ರಿಂದ 40ಕ್ಕೆ ಬರ್ತಾನೆ, 40ರಿಂದ ಜಂಪ್ ಮೇಲೆ ಜಂಪ್ ಮಾಡಿ ಈಗ ನೇರವಾಗಿ 30ಕ್ಕೆ ಬರ್ತಾನೆ. ಇನ್ನೂ ಕಡಿಮೆ ಮಾಡ್ತಾನೆ. 30 ಮಂದಿ ಇದ್ರೂ ಸಹ ಆ 30 ಮಂದಿ ನೀತಿವಂತರ ನಿಮಿತ್ತ ಪಟ್ಟಣವೆಲ್ಲ ಕಾಪಾಡ್ತೇನೆ ಅನ್ನುತ್ತಾರೆ ದೇವರು. ಇನ್ನು ಒಂದೇ ಸಾರಿ ಬೇಡಿಕೊಳ್ತೇನೆ ಎಂದು ಹೇಳಿದವನು 31ನೇ ವಚನದಲ್ಲಿ ಹೇಳ್ತಾನೆ, ಇಗೋ ಕರ್ತನ ಸಂಗಡ ಮಾತಾಡಲು ಧೈರ್ಯಗೊಂಡೆನು, ಒಂದು ವೇಳೆ ಅಲ್ಲಿ 20 ಮಂದಿಯೇ ಇರೋದಾದ್ರೆ ಆಯ್ತು ಸರಿ, ಅಲ್ಲಿ 20 ಮಂದಿ ಕೂಡ ಇರೋದಾದ್ರೆ ನಾನು ಆ ಪಟ್ಟಣವನ್ನು ಕಾಪಾಡುತ್ತೇನೆ. 32ನೇ ವಚನ ಹೇಳುತ್ತೆ, ನಾನು ಇನ್ನೊಂದು ಸಾರಿ ಕೇಳ್ತೇನೆ, ಗಿವ್ ಮಿ ಅ ಲಾಸ್ಟ್ ಚಾನ್ಸ್, ಇನ್ನೊಂದು ಚಾನ್ಸ್ ಕೊಡಿ ಎಂದು ಕೇಳ್ತಾನೆ. ಇನ್ನು ಒಂದೇ ವಿಷಯ ಕೇಳ್ತೇನೆ, ಇನ್ನೊಂದೇ ಸಾರಿ ಕೇಳ್ತೇನೆ ದೇವರೇ. ಕೇಳುವುದಕ್ಕೆ ಭಯ ಅನಿಸ್ತಿದೆ, ಆದ್ರೂ ಕೂಡ ಧೈರ್ಯಗೊಳ್ತಿದ್ದೇನೆ. ನನಗೆ ಗೊತ್ತು ನೀನು ಕನಿಕರವುಳ್ಳ ದೇವರಾಗಿದ್ದೀಯೆಂದು. ಇನ್ನೊಂದೇ ಸಾರಿ ನಾನು ಮಾತಾಡ್ತೇನೆ. ಒಂದು ವೇಳೆ ಅಲ್ಲಿ 10 ಮಂದಿ ನೀತಿವಂತರು ಕಾಣಿಸುವುದಾದರೆ, ದೇವರು ಹೇಳ್ತಾರೆ 10 ಮಂದಿ ಕಾಣಿಸಿದರೂ ಸಹ ಆ 10 ಮಂದಿ ನೀತಿವಂತರ ನಿಮಿತ್ತ ಆ ಪಟ್ಟಣವನ್ನು ನಾಶನ ಮಾಡದೆ ಉಳಿಸುತ್ತೇನೆ ಅನ್ನುತ್ತಾರೆ. ಆ ರಾತ್ರಿ ಅಲ್ಲ ದೇವರ ಸನ್ನಿಧಿಯಲ್ಲಿ ನಿಂತುಕೊಂಡು ಗೋಳಾಡುತ್ತಾ ಇದ್ದಾನೆ ಈ ಅಬ್ರಹಾಮನು. ಯಾವತ್ತೇ ಆಗಲಿ ನಿಮ್ಮ ಜೀವಿತದಲ್ಲಿ ಯಾರಿಗೋಸ್ಕರವಾದರೂ ಒಂದು ರಾತ್ರಿಯೆಲ್ಲ ನೀವು ಪ್ರಾರ್ಥಿಸಿದ ಅನುಭವ ಇವೆಯಾ? ನನ್ನ ಜೀವಿತದಲ್ಲಿ ಬಹಳಷ್ಟಿವೆ. ಮೊಂಡುತನದಲ್ಲಿ ನಡ್ಕೊಳ್ಳುವವರಿಗಾಗಿ, ತಿರುಗಿ ಬೀಳುವವರಿಗಾಗಿ, ಬಾಧೆ ಪಡುವವರಿಗಾಗಿ, ತಮ್ಮನ್ನು ತಾವು ನಾಶನ ಮಾಡಿಕೊಳ್ಳುವಂಥವರಿಗಾಗಿ, ಒಬ್ಬರಿಗೋಸ್ಕರ ದೇವರೇ ಬೆಳಗಾಗೋದರೊಳಗಾಗಿ ಅವನ ಹೃದಯ ಮಾರ್ಪಡಿಸಿರಿ, ಅವನ ಪರಿಸ್ಥಿತಿ ಮಾರ್ಪಡಿಸಿರಿ, ಅವನಿಗೆ ಪಶ್ಚಾತ್ತಾಪ ದಯಪಾಲಿಸಿರಿ. ಹಾಗೆಯೇ ಮೊಳಕಾಲೂರಿ ಕೂತುಕೊಂಡವನು ಇಡೀ ರಾತ್ರಿಯಲ್ಲ ಒಂದು ದುಃಖದೊಂದಿಗೆ, ಒಂದು ವೇದನೆಯೊಂದಿಗೆ, ಕೆಲವೊಂದು ಸಾರಿ ಗಟ್ಟಿಯಾಗಿ, ಕೆಲವೊಂದು ಸಾರಿ ನರಳಾಡುತ್ತಾ, ದೇವಾ 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 ಕನಿಕರಿಸು 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 ಕನಿಕರಿಸಿರಿ ಎಂದು ಮಾಡಿದಂತಹ ಪ್ರಾರ್ಥನೆಗೆಲ್ಲ ಪ್ರತಿಫಲ ದೊರಕಿತು. ಈ ದಿನ ಅಂಥವರು ದೇವರಿಗಾಗಿ ಬದುಕುತ್ತಿದ್ದಾರೆ, ದೇವರ ಸೇವೆಯಲ್ಲಿ ಉಪಯೋಗ ಆಗ್ತಾ ಇದ್ದಾರೆ, ಹಾಗೂ ದೇವರ ಪ್ರತಿನಿಧಿಗಳಾಗಿದ್ದಾರೆ. ಹೌದು, ನಶಿಸಿ ಹೋಗುವಂಥವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಸುವಾರ್ತೆ ಸಾರೋದು ನಿಜವೇ. ಸುವಾರ್ತೆ ಕೇಳಿದವರಿಗಾಗಿ ನಾವು ಪ್ರಾರ್ಥಿಸಬೇಕು, ಕೇಳಲಾರದವರಿಗಾಗಿ ಪ್ರಾರ್ಥಿಸಬೇಕು. ಸುವಾರ್ತೆ ಕೇಳಿ ರಕ್ಷಣೆ ಹೊಂದಲಾರದವರು ಎಷ್ಟೋ ಜನ ಇದ್ದಾರೆ, ಅಂಥವರಿಗಾಗಿ ಗೋಳಾಡಿ ಪ್ರಾರ್ಥಿಸಬೇಕು. ಸ್ಥಿರಚಿತ್ತದಿಂದ, ನಂಬಿಕೆಯಿಂದ, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. ಎಲ್ಲಾ ಪ್ರಾರ್ಥನೆ ಬಗ್ಗೆ ಕಲ್ತಿದ್ದೇವೆ. ಈಗ ಕೊನೆ ಪ್ರಾರ್ಥನೆ. ಈಗ ಅಬ್ರಹಾಮನು ಬೇಡಿಕೊಳ್ತಿದ್ದಾನೆ. ಎಷ್ಟು ರೀತಿಯಲ್ಲಿ ದೇವರಿಗೆ ಬೇಡಿಕೊಳ್ಬೇಕಿತ್ತೋ ಅಷ್ಟೊಂದು ರೀತಿಯಲ್ಲಿ ಬೇಡಿಕೊಳ್ತಿದ್ದಾನೆ. ಕನಿಷ್ಠ 10 ಮಂದಿಯಲ್ಲಿರೋದಾದರೆ ಪಾಪ ಅಬ್ರಹಾಮ ಅಂದುಕೊಂಡಿರ್ತಾನೆ, ಲೋಟನು ನೀತಿವಂತನಲ್ಲವೋ? ಕನಿಷ್ಠ ಒಂದು 10 ಮಂದಿಯನ್ನಾದರೂ ಸಂಪಾದಿಸ್ತಾನಲ್ಲವೋ? ಕನಿಷ್ಠ ತನ್ನ ಹೆಂಡತಿ ಮಕ್ಕಳನ್ನಾದರೂ ಸಂಪಾದಿಸಿಕೊಳ್ಳುವುದಿಲ್ಲವೋ? ಕನಿಷ್ಠ ಅವನು 4-5 ಜನರಿಗಾದರೂ ಸಂಪಾದಿಸಿಕೊಳ್ಳುವುದಿಲ್ಲವೋ? 10 ಮಂದಿ ಇರ್ತಾರೆ ಬಿಡು ಅಂದುಕೊಂಡನು. ಆದರೆ ಅಯ್ಯಾ, ಅಲ್ಲಿ ಒಬ್ಬನಿರುವುದಾದರೆ ಎಂದು ಬೇಡಿಕೊಂಡಿದ್ದೀಯಾದರೆ, ಆಗ್ಲೂ ಕೂಡ ಒಬ್ಬನಿದ್ರೂ ಕೂಡ ಕರ್ತನು ಆ ಒಬ್ಬನ ನಿಮಿತ್ತ ದೇಶವನ್ನೇ ನಾಶ ಮಾಡುವುದಿಲ್ಲ ಅನ್ನುತ್ತಾರೆ. ಬಂಡೆಯ ಬಿರುಕಿನಲ್ಲಿ ನಿಲ್ಲಬಲ್ಲಂಥವನು ಒಬ್ಬನಿದ್ದರೆ ಅವನ ನಿಮಿತ್ತ ನಾನು ಪಟ್ಟಣವನ್ನೇ ಕಾಪಾಡುತ್ತೇನೆ ಅಂದಿದ್ದಾರೆ ದೇವರು. ಎಲ್ಲಿಯಾದರೂ ಒಬ್ಬನಿದ್ದಾನೋ, ಯಥಾರ್ಥತೆಯಿಂದ ಜೀವಿಸಬಲ್ಲವನು ಎಲ್ಲಾದರೂ ಒಬ್ಬನಿರುವುದಾದ್ರೆ ಅವನ ನಿಮಿತ್ತ ಆ ಚರ್ಚನ್ನು ಕಾಪಾಡ್ತೇನೆ, ಆ ಕುಟುಂಬ ಕಾಪಾಡ್ತೇನೆ, ಅಂತಹ ಸಭೆಯನ್ನು ಕಾಪಾಡ್ತೇನೆ, ಆ ದೇಶವನ್ನೇ ಕಾಪಾಡ್ತೇನೆ ಅನ್ನುತ್ತಾರೆ ದೇವರು. ಆ ರೀತಿ ಅಂತಹ ಒಬ್ಬರಿಬ್ಬರು ಈ ರೀತಿ ಬೇಡಿಕೊಳ್ಳುವುದರಿಂದಲೇ ಈ ದಿನ ಎಷ್ಟೋ ದೇಶಗಳಲ್ಲಿ ಅಕ್ರಮ ಬೆಳೆಯುತ್ತಾ ಇದ್ರೂ ಕೂಡ, ಅನೀತಿ ಹೆಚ್ಚಾಗುತ್ತಾ ಇದ್ರೂ ಕೂಡ, ಎಷ್ಟೇ ದೇವರನ್ನು ದುಃಖಪಡಿಸುವಂತಹ ದೇಶಗಳಾಗಿದ್ರೂ ಕೂಡ, ಅಂತಹ ದೇಶಗಳಲ್ಲಿಯೂ ಕೂಡ ಹೀಗೆ ಅಬ್ರಹಾಮನ ಹಾಗೆ ದೇವರ ಸನ್ನಿಧಿಯಲ್ಲಿ ನಂಬಿಕೆಯೊಂದಿಗೆ ಬೇಡಿಕೊಳ್ಳುತ್ತಾ ಗೋಳಾಡುತ್ತಾ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ ಪ್ರಾರ್ಥನಾ ವೀರರು ಇದ್ದುದಕ್ಕಾಗಿಯೇ ಕಾಪಾಡಲ್ಪಡ್ತೀವಿ. 10 ಮಂದಿಯೂ ಕೂಡ ಇಲ್ಲದಕ್ಕಾಗಿ ದೇವರು ಆ ಪಟ್ಟಣ ನಾಶ ಮಾಡಬೇಕಾಯಿತು. ಆದರೆ ದೇವರು ಅಬ್ರಹಾಮನಿಗೆ ಕೊಟ್ಟ ಮಾತಿನ ಮೇರೆಗೆ ಲೋಟನನ್ನು, ಅವನ ಕುಟುಂಬವನ್ನು ರಕ್ಷಿಸಬೇಕು ಎಂದು ಆಶಿಸುತ್ತಾರೆ. ಅವರಿಗೆ ತ್ವರೆಪಡಿಯಿರಿ, ಹೊರಗೆ ಬನ್ನಿರಿ, ದೇವರ ಉಗ್ರಕೋಪ ತಪ್ಪಿಸಿಕೊಂಡು ಹೋಗಿರಿ ಅಂದ್ರೂ ಕೂಡ ಹಿಂದಕ್ಕೆ ತಿರುಗಿ ನೋಡಬೇಡ್ರಿ ಅಂತ ಹೇಳಿದ್ರೆ ಲೋಟನ ಹೆಂಡತಿ ಹಿಂತಿರುಗಿ ನೋಡಿ. ಆ ದಿನ ಲೋಟನ ಹೆಂಡತಿ ಉಪ್ಪಿನ ಸ್ತಂಭವಾದಳು. ಲೋಟನಿಗೆ ದೇವರು ತೋರಿಸಿದ ಪರ್ವತಕ್ಕೆ ಹೋಗು ಅಂತ ಹೇಳಿದ್ರೆ ಗುಹೆಯೊಳಗೆ ಹೋಗ್ತೇನೆಂದು ಬೇಡಿಕೊಳ್ಳುತ್ತಾನೆ. ಆ ಗುಹೆಯೊಳಗೆ ಹೋಗಿ ದೇವರ ನಾಮಕ್ಕೆ ಅವಮಾನ ತರುವ ಜೀವಿತ, ಆ ಸೊದೋಮಿನಲ್ಲಿ ಬೆಳೆದಂತಹ ಮಕ್ಕಳು ಕುಡಿದು ವ್ಯಭಿಚಾರ ಮಾಡಿ
ಸರ್ವಸಾಧಾರಣವಾಗಿರುವ ಮಕ್ಕಳು ದೇವರಿಗೆ ಅವಮಾನ ತರುವ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ, ಹಾಗೆ ನಡ್ಕೊಳ್ತಾರೆ. ಪ್ರಾರ್ಥನೆ. ಎಷ್ಟೇ ಜನ ನಿಮಗಾಗಿ ಪ್ರಾರ್ಥಿಸಿದ್ರು, ನೀವು ಬೇಡಿಕೊಳ್ಳದಿದ್ದರೆ, ನೀವು ದೇವರಿಗೆ ಪ್ರಾರ್ಥಿಸದಿದ್ದರೆ, ಪಾಸ್ಟರ್ ಎಲ್ಲರೂ ಸೇರಿ ನಿಮಗಾಗಿ ಪ್ರಾರ್ಥಿಸಿದ್ರು, ನಿಮ್ಮ ಮನೆಯವರೆಲ್ಲರೂ ನಿಮಗಾಗಿ ಪ್ರಾರ್ಥಿಸಿದ್ರು, ನಿಮ್ಮ ತಾಯಿ ಪ್ರಾರ್ಥಿಸ್ತಿದ್ದಾಳೆ, ತಂದೆ ಪ್ರಾರ್ಥಿಸ್ತಿದ್ದಾರೆ ಎಂದು ಹೇಳಿದ್ರು, ಪ್ರಯೋಜನವಿರಲ್ಲ. ಯಾಕೆಂದರೆ ಲೋಟ ಪ್ರಾರ್ಥಿಸದೆ ಅವಿದ್ಯನಾಗುತ್ತಾನೆ, ತನ್ನ ಕುಟುಂಬವನ್ನೇ ನಾಶನ ಮಾಡಿಕೊಳ್ತಾನೆ, ದೇವರ ನಾಮಕ್ಕೆ ಅವಮಾನ ತರುತ್ತಾನೆ. ಇಂದಿನಿಂದ ಪ್ರಾರ್ಥನೆಯ ಪ್ರಾಮುಖ್ಯತೆ ಏನೆಂದು ಗುರುತಿಸುವಂಥವರಾಗಿರಿ. ಪ್ರಾರ್ಥಿಸಿರಿ. ಎಲ್ಲಾ ರೀತಿಯ ಪ್ರಾರ್ಥನೆಗಳ ಕುರಿತಾಗಿ ಮತ್ತೊಮ್ಮೆ ನೀವು ಹೋಗಿ ಯೂಟ್ಯೂಬ್ನಲ್ಲಿ ಸತತವಾಗಿ ಒಂದೊಂದು ಪ್ರಾರ್ಥನೆಗಳ ಕುರಿತಾಗಿ ಪ್ರತಿದಿನ ಕನಿಷ್ಠ 20ರಿಂದ 25 ದಿನಗಳವರೆಗೂ ಪ್ರತ್ಯೇಕಪಡಿಸಿಕೊಂಡು ಒಂದು ತಿಂಗಳು ಪೂರ್ತಿ ದೇವರ ಸನ್ನಿಧಿಯಲ್ಲಿ ಆಳವಾದ ಪ್ರಾರ್ಥನಾ ಜೀವಿತ ಬೆಳೆಸಿಕೊಳ್ಳಿರಿ. ಎಲ್ಲಾ ವಿಷಯಗಳಿಗೋಸ್ಕರ, ಎಲ್ಲರಿಗೋಸ್ಕರ, ಎಲ್ಲಾ ಹೋರಾಟಗಳಲ್ಲಿಯೂ ಪ್ರಾರ್ಥಿಸಿರಿ. ಪ್ರಾರ್ಥನೆಯಲ್ಲಿ ಜಯವಿದೆ, ಸಾಧ್ಯವಿದೆ, ಜಯ ಜೀವಿತವಿದೆ ಎಂದು ನಂಬಿ ಪ್ರಾರ್ಥಿಸಿರಿ. ಆಶೀರ್ವದಿಸಲ್ಪಡ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಷ್ಟೇ ಪ್ರಸಂಗಗಳು ಪ್ರಾರ್ಥನೆ ಕುರಿತಾಗಿ ಹೇಳಿದ್ರು ಕೂಡ, ಎಷ್ಟೇ ಜನರು ನಮಗೋಸ್ಕರ ಪ್ರಾರ್ಥಿಸಿದ್ರು ಕೂಡ, ನಮ್ಮ ಮೊಳಕಾಲು ನಿಮ್ಮ ಸನ್ನಿಧಿಯಲ್ಲಿ ಊರದಿದ್ದರೆ, ನಮ್ಮ ನಾಲಿಗೆ ನಿಮಗೆ ಕೂಗಿಕೊಳ್ಳದಿದ್ದರೆ, ನಮ್ಮ ಹೃದಯಗಳಲ್ಲಿ ನಿಮ್ಮ ಆತ್ಮನ ಕಾರ್ಯ ನಡೆಯದೇ ಇದ್ದರೆ ಯಾವುದೇ ಪ್ರಯೋಜನವಿರುವುದಿಲ್ಲವೆಂದು ಗುರುತಿಸಿ ನಿಮ್ಮ ಮುಂದೆ ಸಾಧ್ಯವಾದಷ್ಟು ಮೊಳಕಾಲೂರುವಂತೆ ಪ್ರಾರ್ಥನೆಯನ್ನು ಕಲಿಸಿಕೊಡಿರಿ ಎಂದು ಬೇಡಿಕೊಳ್ತೇವೆ. ಪ್ರಾರ್ಥನೆಯಿಂದಲೇ ಸರ್ವವೂ ಸಾಧ್ಯವಿದೆ ಎಂದು ಗುರುತಿಸಿ ಎಲ್ಲಾ ಪರಿಸ್ಥಿತಿಯಲ್ಲಿ ಎಲ್ಲಾ ವಿಧವಾದ ಪ್ರಾರ್ಥನೆ ಸ್ಥಿರಚಿತ್ತರಾಗಿ ಪ್ರಾರ್ಥಿಸುತ್ತಾ ಎಚ್ಚರವಾಗಿರಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಈ ದಿನ ಶುಕ್ರವಾರ ಉಪವಾಸ ಪ್ರಾರ್ಥನೆ ಇರುತ್ತೆ. ಕರ್ತನಿಗೆ ಬೇಡಿಕೊಳ್ಳುವವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.